ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ರಾಶಿಯವರು ಯಾವ ಕೆಲಸ ಕೊಟ್ಟರೂ ಅದ್ಭುತವಾಗಿ ಮಾಡ್ತಾರಂತೆ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೇನೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಉಪಯುಕ್ತವಾದಂಥ ವಿಡಿಯೋ ಅಂದರೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಬಹುದು. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸ್ವರೂಪ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದೇ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾಯಿರಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದು ಅಂಥವ್ರು ಕೂಡ ಕೇಳಬಹುದು, ಉತ್ತರಿಸ್ತೇನೆ. ನಾನು ನಂಬಿದ ಶಿವದೇವರ ಕುರುಗಚ್ಚು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತೇನೆ. ಹಾಗೆಯೇ ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಡೀಟೇಲ್ ಆಗಿ ಕರೆಕ್ಟಾಗಿ ಬರೆದು ಕಳುಹಿಸಿ, ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ ನನಗೆ. ಇವತ್ತು ನಾನು ಏನು ಅಂದರೆ, ಈ ಒಂದು ರಾಶಿಯವರು ಏನೇ ಒಂದು ಕೆಲಸವನ್ನು ಕೊಟ್ಟರು ಕೂಡ ಅದ್ಭುತವಾಗಿ ಮಾಡಿ ತೋರಿಸುವಂಥವರು ಅಂತಲೇ ಹೇಳಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗೂ ನಿಮ್ಮ ಬದುಕಿಗೂ ಒಂದು ಸಂಬಂಧ ಇರುವಂಥದ್ದು. ಹಾಗಾಗಿ ಯಾವೆಲ್ಲ ರಾಶಿಗಳ ವ್ಯಕ್ತಿಗಳು ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು. ಕೆಲವರಿಗೆ ಎಲ್ಲವೂ ಕ್ರಮಬದ್ಧವಾಗಿರಬೇಕು, ಸಂಘಟಿತವಾಗಿರಬೇಕು, ಯಾವುದು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ಇಲ್ಲದಿದ್ದರೆ ಅವರಿಗೆ ಮನಸ್ಸು ಸಮಾಧಾನವೇ ಇರುವುದಿಲ್ಲ. ಹಾಗೆ ತಮ್ಮ ವಸ್ತುಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಜೋಡಿಸಿರುವುದನ್ನು ಇಷ್ಟಪಡುವ, ಶಿಸ್ತಾಗಿ ಬದುಕಲು ಬಯಸುವ ರಾಶಿಗಳೆಂದರೆ ಅದು ಕನ್ಯಾ ರಾಶಿ, ಮಕರ ರಾಶಿ, ಮೀನ ರಾಶಿ ಮತ್ತು ವೃಷಭ ರಾಶಿ. ಮೇಷರಾಶಿ ಮತ್ತು ವೃಷಭ ರಾಶಿಯವರು ಇದೇ ಪಟ್ಟಿಯಲ್ಲಿ ಬರುವಂಥದ್ದು. ಮೇಷರಾಶಿಯವರದಂತೂ ಯಶಸ್ಸಿನ ಕಡೆಗೆ ಗಮನ, ತಮ್ಮ ದೃಷ್ಟಿಯನ್ನು ಸದಾ ಆ ಕಡೆಗೆ ನೆಟ್ಟಿರ್ತಾರೆ. ವೃಶ್ಚಿಕ ರಾಶಿ ಮಂದಿ ಬುದ್ಧಿವಂತರು, ತಮ್ಮ ಸಮಯ ಮತ್ತು ಸಂಪನ್ಮೂಲವನ್ನು ಹೇಗೆ ಬಳಸಿಕೊಳ್ಬೇಕು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರ್ತಾರೆ. ಯಾವೆಲ್ಲ ರಾಶಿಗಳ ಮಂದಿ ಶಿಸ್ತಿನ ಸಿಪಾಯಿಗಳು ಅನ್ನೋದನ್ನು ನೋಡೋಣ. ಇನ್ನು ಅಂದರೆ ಮೊದಲನೇದಾಗಿ ನೋಡುವಂಥದ್ದು ಅದು ವೃಷಭ ರಾಶಿ. ವೃಷಭ ರಾಶಿಯವರ ಅಧಿದೇವತೆ ಶುಕ್ರ ಗ್ರಹ ಕ್ರಮಪದ್ಧತಿಗೆ ಮತ್ತೊಂದು ಹೆಸರು. ಈ ಗ್ರಹಕ್ಕೆ ಮತ್ತು ಈ ರಾಶಿಯವರಿಗೆ ಎಲ್ಲವೂ ಸರಿ ಇದ್ದರೇನೇ ನೆಮ್ಮದಿ. ಅವರು ತುಂಬ ಸೂಕ್ಷ್ಮಮತಿಗಳಾಗಿರ್ತಾರೆ. ಎಲ್ಲ ಕೆಲಸಗಳು ಆರಾಮದಾಯಕವಾಗಿ ನಡೆಯಬೇಕೆಂದು ಬಯಸುವಂಥದ್ದು. ವೃಷಭ ರಾಶಿಯವರಿಗೆ ತಾಳ್ಮೆ ಜಾಸ್ತಿ. ಆರಾಮಾಗಿ ಎಲ್ಲವನ್ನ ಹೇಗೆ ಸಮರ್ಪಕವಾಗಿ ನೋಡಿಕೊಳ್ಬೇಕು ಅನ್ನೋದು ಅವರಿಗೆ ತಿಳಿದಿದೆ. ಸುತ್ತಮುತ್ತ ಒಳ್ಳೆಯದೇ ಇರಬೇಕು ಎಂದು ಅವರು ಬಯಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯದೇ ತಮ್ಮ ಸುತ್ತಮುತ್ತಲೂ ಇರುವಂತೆ ನೋಡಿಕೊಳ್ಳುವಂಥದ್ದು. ಅವರು ಶಿಸ್ತುಗಾರರಷ್ಟೇ ಅಲ್ಲ, ಸೊಗಸುಗಾರರು ಕೂಡ. ಮತ್ತು ಅವರಿಗೆ ಏನೇ ಒಂದು ಕೆಲಸವನ್ನು ವಹಿಸಿಕೊಡಿ, ಅತ್ಯಂತ ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡಿ ಕೊಡುವಂಥವರು. ತುಂಬಾ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಹಾಗೆಯೇ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಪೂರ್ತಿಗೊಳಿಸುವಂಥವರು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕೂಡ ಯಾವುದೇ ಕೆಲಸವನ್ನು ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ಮಾಡಿ ಮುಗಿಸುವವರು ಕನ್ಯಾ ರಾಶಿಯ ಮಂದಿ. ಅಚ್ಚುಕಟ್ಟು ಎಂಬ ಪದಕ್ಕೆ ಪರ್ಯಾಯ ಅಂತ ಹೇಳಿದರೂ ತಪ್ಪಿಲ್ಲ. ಅವರಿಗೆ ಅತಿಮಾನುಷ ಶಕ್ತಿ ಇದೆಯೇನೋ ಅಂತ ಒಮ್ಮೊಮ್ಮೆ ಅನ್ನಿಸುವಂಥದ್ದು. ಆದರೆ ಅವರು ಇರುವುದೇ ಹಾಗೆ. ಅವರಿಗೆ ಎಲ್ಲವೂ ಸರಿ ಇರಬೇಕು. ಅವರು ಪ್ರೀತಿಸುವ, ಕಾಳಜಿ ವಹಿಸುವ ವ್ಯಕ್ತಿಗಳ ಬದುಕಲ್ಲಿ ಸರಿಯಾದದ್ದೇ ನಡೆಯಬೇಕು ಅಂತ ಬಯಸುವಂಥದ್ದು. ಅವರು ಎಂಥ ಒಳ್ಳೆಯ ಸ್ನೇಹ ಜೀವಿಗಳಿಂದ ಇನ್ನೊಬ್ಬರಿಗೆ ಒಳಿತು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು. ನೀವು ಯಾವುದೇ ಕೆಲಸವನ್ನು ಪ್ಲ್ಯಾನ್ ಮಾಡೋದಾದರೆ ಅದನ್ನು ಸರಿಯಾಗಿ ಮಾಡಿ ಮುಗಿಸಬೇಕು ಅಂದುಕೊಂಡಿದ್ದರೆ ಅದನ್ನು ಕನ್ಯಾ ರಾಶಿಯವರಿಗೆ ವಹಿಸ್ಕೊಡಿ. ನೀವೇ ಅಚ್ಚರಿ ಪಡುವಂತೆ ಮಾಡಿ ಮುಗಿಸುವಂಥವರು ಕನ್ಯಾ ರಾಶಿಯವರು. ನೆಕ್ಸ್ಟ್ ಮಕರ ರಾಶಿಯವರು. ವಹಿಸಿಕೊಟ್ಟ ಕೆಲಸವನ್ನು ಅತ್ಯಂತ ವೇಗವಾಗಿ ಮಾಡುವವರು ಅಂದರೆ ಮಕರ ರಾಶಿಯವರು. ನಿಧಾನವೇ ಪ್ರಧಾನ ಎಂಬುದವರಿಗೆ ಆಗುವುದಿಲ್ಲ. ಹೇಳಿದ ಕೆಲಸ ತಟ್ಟಂತ ಹಾಗೆ ಹೋಗಬೇಕು. ನಿಯಮಗಳನ್ನು ಪಾಲಿಸುವುದು ಎಂದರೆ ಅವರಿಗೆ ಭಾರಿ ಕಷ್ಟ. ಜೊತೆಗೆ ಪ್ಲ್ಯಾನ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವುದು ಮತ್ತಷ್ಟು ಇಷ್ಟ. ಇವರು ಉತ್ತಮ ಪ್ಲ್ಯಾನ್ ಮಾಡ್ತಾರೆ. ಉತ್ತಮವಾಗಿ ಪ್ಲ್ಯಾನ್ ಮಾಡಿದರೆ ಯಶಸ್ಸು ಸಿಕ್ಕೇ ಎಂಬುದು ಅವರ ನಂಬಿಕೆ. ಸಮಯ ವ್ಯರ್ಥ ಮಾಡುವುದು ಅವರಿಗೆ ಆಗೋದಿಲ್ಲ. ಶ್ರಮ ಪಡಬೇಕು, ಪ್ಲ್ಯಾನ್ ಮಾಡಬೇಕು, ಗೆಲ್ಲಬೇಕು, ಇವಿಷ್ಟೇ ಅವರ ದಾರಿ ಗುರಿ. ಇವರಲ್ಲಿ ನಾಯಕತ್ವ ಗುಣ ಹೆಚ್ಚೇ ಇರುತ್ತೆ. ವೃತ್ತಿಯಲ್ಲಿ ಇರಲಿ, ವೈಯಕ್ತಿಕ ಬದುಕಲ್ಲಿ ಇರಲಿ, ಯಾವುದನ್ನು ಎಲ್ಲಿಟ್ಟಿರಬೇಕು, ಹೇಗಿಟ್ಟಿರಬೇಕು ಎಂಬುದು ತುಂಬ ಚೆನ್ನಾಗಿ ತಿಳಿದಿರುತ್ತೆ. ಮತ್ತು ಯಾವುದೇ ಕೆಲಸವನ್ನು ಕೂಡ ಇವರಿಗೆ ವಹಿಸಿದರೆ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮಾಡಿಕೊಡುವಂಥದ್ದು ಅಂತ ಹೇಳಬಹುದು. ನೆಕ್ಸ್ಟ್ ನೋಡುವಂಥದ್ದು ಮೀನರಾಶಿ. ಕನಸುಗಾರರು, ಕಲಾಕಾರರು, ವಿಭಿನ್ನವಾಗಿ ಆಲೋಚಿಸುವವರು, ಜೊತೆಗೆ ಎಲ್ಲವೂ ಕ್ರಮಬದ್ಧವಾಗಿ ಸಂಘಟಿತವಾಗಿ ಇರಬೇಕು ಅಂತ ಹಂಬಲಿಸುವವರು. ಅವರ ಸುತ್ತಲೂ ಏನೇನು ಜರುಗುತ್ತಾ ಇದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಹೊಂದಿರುತ್ತಾರೆ. ಎಲ್ಲದಕ್ಕೂ ಸದಾ ಸಿದ್ಧರಾಗಿರ್ತಾರೆ. ಅವ್ರಿಗೆ ಯಾವುದೋ ದೊಡ್ಡ ವಿಚಾರಕ್ಕೆ ಮಾತ್ರ ತಯಾರಾಗಿರ್ತಾರೆ ಅಂತೇನೂ ಅಲ್ಲ. ಎಲ್ಲ ವಿಚಾರವೂ ಅವರಿಗೆ ದೊಡ್ಡದು. ದೈನಂದಿನ ಕೆಲಸವೂ ಸೇರಿದಂತೆ ಎಲ್ಲಕ್ಕೂ ಅವರು ಮೊದಲೇ ಸಿದ್ಧರಾಗಿರ್ತಾರೆ. ಈ ರೀತಿ ಇದ್ದರೇ ಅವರಿಗೆ ಸಮಾಧಾನ. ಕೆಲಸ ಮಾಡೋದು ವಿಶ್ರಾಂತಿ. ಕೆಲಸ ಕಾರ್ಯದಿಂದಲೇ ಅವರು ಸ್ಪಷ್ಟವಾಗ್ತಾ ಹೋಗ್ತಾರೆ. ಯಾವುದೇ ಕೆಲಸಗಳು ನೀರು ಹರಿದು ಹೋಗುವಂತೆ ಸರಾಗವಾಗಿ ನಡೀಬೇಕು ಎಂದಾದರೆ ಮೀನರಾಶಿಯವರನ್ನು ಹುಡುಕಬಹುದು. ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅವರಿಗೆ ವಹಿಸಿಕೊಟ್ರೆ ಅದನ್ನು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿ ಮುಗಿಸುವಂಥವರು
ಮೀನರಾಶಿಯವರು ಅಂತ ಹೇಳ್ಬೋದು. ನಿಮ್ಮ ಏನೇ ಕೆಲಸ ಇದ್ದರೂ ಬೇಗ ಆಗಬೇಕು ಅಂದರೆ ಅದು ಮೀನರಾಶಿಯವರಿಗೆ ವಹಿಸ್ಕೊಡಿ. ಈ ಎಲ್ಲ ರಾಶಿಯವರಿಗೆ ವಹಿಸ್ಕೊಡಿ, ಖಂಡಿತವಾಗ್ಲೂ ಅವರು ಅದನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮಾಡಿಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಹೇಳಬಹುದು. 12 ರಾಶಿಯವರಿಗೂ ಕೂಡ ಬೇರೆ ಬೇರೆ ಗುಣವಿಶೇಷತೆಗಳು ಇರುವಂಥದ್ದು. ಈ ರಾಶಿಯವರಿಗೆ ಈ ಒಂದು ವಿಷಯದಲ್ಲಿ ತುಂಬಾ ಒಳ್ಳೆಯದು, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂಥವ್ರು ಕೆಲಸವನ್ನು ಅಂತ ಹೇಳಬಹುದು.